ನಮ್ಮ ರಕ್ಷಕನೇ, ನಮ್ಮ ಹೃದಯವನ್ನು ಪವಿತ್ರಗೊಳಿಸಿ ತಂದೆ ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಕಡೆಗೆ ಧ್ಯಾನ ಕೊಡುವಂಥ ಒಳ್ಳೆಯ ಮನಸ್ಸನ್ನು ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ಅತಿ ಪ್ರೀತಿಯಿಂದ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ದಶಾಕ್ಷರಗಳನ್ನು ಓದಿದ್ವಿ ನಾವು. ದಶಾಕ್ಷರಗಳು ಓದಿದ್ವಿ. ಇದು ಬಹಳ ಹಳೆ ಮಾತು. ಹೋಗಲ್ಲ, ಇದರಲ್ಲಿ ಏನು ಕೇಳೋದ ಏನು ಹೇಳೋದಪ್ಪ ಅಂತ ಅನಿಸಿರ್ಬೋದು. ಕ್ಲಿಯರ್ ಕಟ್ ಇದೆ. 10 ಆಜ್ಞೆಗಳು ನಮಗೆ ಕೊಟ್ಟಿದ್ದಾನೆ, ಅದನ್ನು ಪಾಲಿಸಬೇಕು ಅಂತ ನಮ್ಗೆ ಹೇಳ್ತಾರೆ. ಎಷ್ಟು ಜನ ಪಾಲಿಸ್ತೇವೆ? ಇವತ್ತು ನಮಗೆ ಇರ್ತಕ್ಕಂಥ ಶೀರ್ಷಿಕೆ ಏನಂತಂದ್ರೆ 10 ಹೇಳಬಹುದು. 10 ಆಜ್ಞೆಗಳನ್ನ ಪಾಲಿಸತಕ್ಕಂಥದ್ದು. ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ತೇವೆ, ಎಷ್ಟರ ಮಟ್ಟಿಗೆ ಹಕ್ಕು ಶುದ್ಧಿ ಮಾಡ್ತೇವೆ ಅಂತ. ಹೌದಲ್ಲ? ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದೇನೆ. ಯಾವ್ದಾದ್ರು ಗೊತ್ತಿದ್ದೇನೆ? ಎಲ್ಲ ಕಾಲೇಜ್ ಓದ್ತಿರಲಿಲ್ಲ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಿದ್ದೇನೆ. PUC ಫಸ್ಟ್ ಇಯರ್ ಮೇಲೆ ಬರ್ತದೆ. ಬಹಳ ಜನ PUC ಫಸ್ಟ್ ಇಯರ್ ಓದಿರ್ಬೋದು. ನೀವು ಓದಿರಲಿಲ್ಲಪ್ಪ? ಏನವು ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳು? ಯಾವ್ದು ಒಂದು ಹೇಳಿ, ನಾನು ಹುಷಾರಿದ್ರೆ ಗೊತ್ತಾಗ್ತದೆ. ಒಂದು ಹೇಳಿ. ಸಮಾನತೆಯ ಹಕ್ಕು ಒಂದನೇ. ಎರಡನೇ ಧಾರ್ಮಿಕ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ನಮ್ಗೆ ಕರೆಕ್ಟಾಗಿ ಗೊತ್ತಿದೆ. ನಿಮ್ಗೆ ಸ್ವಲ್ಪ ಬರ್ಕೊಂಡು ಬಂದಿರೋದು, ಯಾಕಂದ್ರೆ ನಮಗೂ ನೆನ್ಕೊಳ್ತಿದ್ರು. PUC ಓದಿ ಬಹಳ ದಿವಸ ಆಯ್ತಲ್ಲ ಈಗ, ಅದಕ್ಕಾಗಿ ಸಮಾನತೆಯ ಹಕ್ಕು ಮೊದಲನೇ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಎರಡನೆಯ ಹಕ್ಕು, ಶೋಷಣೆ ವಿರುದ್ಧ ಹೋರಾಡತಕ್ಕಂಥ ಹಕ್ಕು, ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು. ಸಂವಿಧಾನದ ಪರಿಹಾರದ ಹಕ್ಕು ಗೊತ್ತಾ ನಿಮ್ಗೆ? ಯಾರಾದ್ರೂ ಸಿಡ್ಲು ಬಿಡೋದು ಸರ್ಕೊಂಡ್ಬಿಟ್ರು, ಎಲ್ಲಾದ್ರೂ ಹಾವು ಬಿಡೋದು ಸರ್ಕೊಂಡ್ಬಿಟ್ರು ಅಂತಂದ್ರೆ ಆ ಸಂವಿಧಾನ ಏನ್ ಮಾಡ್ತದೆ ಅಂತಂದ್ರೆ ನಮಗೆ ಪರಿಹಾರ ಕೊಡ್ತದೆ. ಅದು ನಮ್ಮ ಹಕ್ಕು. ನಮ್ಗೆ ಹೇಳಾದ್ರೂ ನಾವು ಮನೆಗೆ ಕೂತೀವಿ ಅಂದ್ರೆ ನಿಮ್ಗೆ ಏನು ಸಿಗುತ್ತೆ. ಹೌದಲ್ಲ? ಇವೆಲ್ಲ ಹಕ್ಕುಗಳು, ದಶ ಹಕ್ಕುಗಳು ಮತ್ತು ಕರ್ತವ್ಯಗಳು ಕೂಡ ಇವೆ ನಮಗೆ. ಬರೇ ಬಂದಿರ್ತಕ್ಕಂಥ ಸ್ವಾತಂತ್ರ್ಯ ಪಡ್ಕೊಂಡು ಆರಾಮ್ ಮನ್ಸು ಬಂದಂಗೆ ಇರಬೇಕು ಅಂತ ಹೇಳಿಲ್ಲ. ಅದ್ರ ಕರ್ತವ್ಯಗಳು ಕೂಡ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಕರ್ತವ್ಯಗಳು ಯಾವುವು? ಸರ್ಕಾರವನ್ನು ಬಿಟ್ಬಿಡೋಣ, ನಾವು ಸಂವಿಧಾನ ಬಿಟ್ಬಿಡೋಣ, ಈಗ ಸತ್ಯವೇದದ ಕಡೆಗೆ ಬರೋಣ. ಸತ್ಯವೇದ ನಮಗೆ ಏನ್ ಹೇಳ್ತದೆ? ಆ ದಶಾಜ್ಞೆಗಳನ್ನು ಕೊಟ್ಟು ಕ್ರೈಸ್ತರ ಮುಂದೆ ಮೋಶೆಯ ಮುಖಾಂತರವಾಗಿ ಕಲ್ಲಿನಲ್ಲಿ ಕೆತ್ತಿಸಲ್ಪಟ್ಟು. ಯಾಕೆ ಕಲ್ಲಿನಲ್ಲಿ ಕೆತ್ತಿಸ್ತಂತಂದ್ರೆ ಕಾಗದ ಹರಿದೋಗ್ಬೋದು, ಎಲ್ಲಿಯಾದ್ರೂ ಬರೋದು ಕೇಳಿ ಕಳಿಸ್ಕೋಗ್ಬೋದು. ಆದರೆ ಆ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥದ್ದು ಎಷ್ಟೋ ಸಾವಿರ ವರ್ಷಗಳವರೆಗೂ ಇನ್ನೂ ಅದೇ ರೀತಿಯಿಂದ ಇದೆ. ಅದು ಯಾಕೆಂದ್ರೆ ಕ್ರೈಸ್ತರಿಗೆ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಅದನ್ನ ಎಷ್ಟು ಜನ ನಾವು ಪಾಲಿಸ್ತೇವೆ? ಒಂದು ಘಟನೆ ನಿಮ್ಗೆ ನೆನಪು ಮಾಡ್ತೇನೆ ಅಂತಂದ್ರೆ, ಲಾಜರನ್ನು ಮತ್ತು ಒಬ್ಬ ಸೌಕಾರ ಮತ್ತು ಒಬ್ಬ ಲಾಜರನ್ನು ಗೊತ್ತಲ್ಲ ನಿಮಗೆ? ಸೌಕಾರ ಲಾಜರನ್ನು ಅದು ಯಾರು ತಪ್ಪು ಮಾಡ್ತಾರೆ? ಸೌಕಾರ ಮಾಡ್ತಾನೆ. ಅದೇ ಯೋಚನೆ ಮಾಡಿದ್ವಿ. ಏನೋ ಒಂದು ಮಾಸ್ಟರ್ಗಳು ಹೇಳ್ತಾರೆ, ನೀವು ಹುಯಿ ಅಂತೀರಿ, ವಿರೋಧ ಮಾಡೋದಿಲ್ಲ, ಕೇಳ್ತೀರಿ. ನಾವು ಹೇಳಿದ್ದೆಲ್ಲ ಸರಿಯಾಗಿ ಕೇಳಿ ಎಂದು ತಿಳಿಬಾರ್ದು. ಯಾಕಂತಂದ್ರೆ ಅಲ್ಲಿ ಸೌಕಾರ ಮತ್ತು ಲಾಜರನ ಕಥೆಯನ್ನು ನಾವು ಓದಿದಾಗ ಅಲ್ಲಿ ನಡೆದಿರ್ತಕ್ಕಂಥ ಕ್ರಿಯೆ ಏನಾಗಿರ್ತದೆ? ಸೌಕಾರನು ಉಂಡು ಬಿಸಾಕಿರ್ತಕ್ಕಂಥ ರೊಟ್ಟಿ ತುಂಡುಗಳನ್ನ ಈ ಲಾಜರನು ಕೆಳಗೆ ಬಿದ್ದು ತಿಂತಿದ್ದ ಅಷ್ಟೇ. ಇಲ್ಲಿ ಕೂಡ ಆತನು ತನ್ನ ಹೊಟ್ಟೆಗಾಗಿ ಪರದಾಡ್ತಿದ್ದ, ಅಲ್ಲಿ ಕೂಡ ಆತನು ಐಷಾರಾಮವಾಗಿ ಆತನು ಜೀವಿಸ್ತಿದ್ದ. ಅಲ್ಲಿ ಯಾರು ಏನು ತಪ್ಪು ಮಾಡಲಿಲ್ಲ. ಆದ್ರೆ ಆ ಸೌಕಾರ ಒಂದು ದಿವಸ ನರಕದಲ್ಲಿ ಕಟ್ಕೊಂಡು ಓದಿದ್ವಿ ನಾವು. ಸೌಕಾರ ತಪ್ಪು ಮಾಡ್ಯಾನ ಅಂತ ಹೇಳಿದ್ವಿ. ಹೌದಾ? ಸೌಕಾರ ಇಲ್ಲಿ ತಪ್ಪು ಮಾಡಲಿಲ್ಲ. ದೇವರು ಉದಾಹರಣೆ ಹೇಳಿದ ಅದನ್ನ ಏನಂತ ಹೇಳಿದ್ರೆ ಅಂತಂದ್ರೆ, ಒಬ್ಬ ಸೌಕಾರ, ಒಬ್ಬ ಬಡವ, ಅವನ ಜೀವನ ಹೇಗಿರ್ತದೆ, ಅವನು ಪರಲೋಕಕ್ಕೆ ಯಾಕೆ ಹೋಗ್ತಾನೆ, ಸೌಕಾರರು ಯಾಕೆ ಆ ರೀತಿಯಿಂದ ನರಕಕ್ಕೆ ಹೋಗುದು ಅಂತಂದೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಇಲ್ಲಿ ಏನ್ ಮಾಡ್ತೇವೆ ನಾವು ಅಂತಂದ್ರೆ, ಈ ಲೋಕದಲ್ಲಿ ಕೂಡ ಸೌಕರ್ಯಗಳು ಹೊಂದಿರ್ತಕ್ಕಂಥವ್ರು ಅನೇಕ ರೀತಿಗೆ ನಾವು ನಮ್ಮ ಸಭೆಯಲ್ಲಂತೂ ಸಾಕಷ್ಟು ಇರ್ತೈತೆ. ನಾವು ಯಾರು ಏನ್ ಮಾಡೋದಿಲ್ಲ, ಯಾರನ್ನು ಬಯೋದಿಲ್ಲ, ಯಾರನ್ನು ಹೇಳಿಸ್ತಿಲ್ಲ, ಯಾರು ಕೂಡ ಜಗಳನೇ ಆಗೋದಿಲ್ಲ. ಸುಮ್ಮನೆ ನನ್ನಷ್ಟಕ್ಕೆ ನಾನೇ ಇರ್ತೇನೆ. ಆ ರೀತಿಯಿಂದ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ನೀವು ಹೇಳ್ತೇನೆ ಅಂತಂದ್ರೆ, ಈ ಲೋಕದಲ್ಲಿ, ಈ ಸಮಾಜದಲ್ಲಿ, ನಮ್ಮ ಸಭೆಯಲ್ಲಿ ಎಲ್ಲೇ ಆಗಲಿ ಏನಾದರೂ ಒಂದು ಕ್ರಾಶಸ್ ಆಯ್ತು, ಅಲ್ಲಿ ಉದ್ವಿಗ್ನವಾಯಿತು, ಅಲ್ಲಿ ಹೊಡೆದಾಡ್ತಕ್ಕಂಥ ಪರಿಸ್ಥಿತಿ ಬಂತು, ಜಗಳ ಮಾಡ್ತಕ್ಕಂಥ ಸ್ಥಿತಿಗೆ ನಮ್ಮ ಮನಸ್ಸು ಹೋಯಿತು ಅಂತಂದಾಗ ಅಲ್ಲಿ ಕೆಲವರು ಏನ್ ಮಾಡ್ತೀವಿ ಅಂತಂದ್ರೆ ನಿಂತು ನೋಡ್ತೇವೆ, ನಿಂತು ನೋಡಿ ಮಜಾ ತಗೊಳ್ತೇವೆ.
ಅದು ಯಾಕೆ? ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಲಿ, ನೀವು ರೋಡ್ನಲ್ಲಿ ಆಕ್ಸಿಡೆಂಟ್ ಆದಾಗ ಎಷ್ಟು ಜನ ಸಹಾಯ ಮಾಡ್ಲಿಕ್ಕೆ ಹೋಗಿ ಇದೇನ ನಿಮ್ಗೆ ಗೊತ್ತಿದೇನ? ಎಷ್ಟು ಜನ ಅವ್ರನ್ನ ಎತ್ತಲಕ್ಕೆ ಹೋಗ್ಬೇಕು? ಆತ ಹೋಗೋದಿಲ್ಲ. ಮೊಬೈಲ್ ತಗೋತಾರೆ, ಶೂಟ್ ಮಾಡ್ತಾರೆ ಅದನ್ನು. ಪಾಪ ಅವ್ನು ಬಿದ್ದು ಹೊಡೆದಾಡ್ತಿರ್ತಾನೆ, ಅವ್ನ ರಕ್ತ ನೆಲಕ್ಕೆ ಸುರಿತಾ ಇರ್ತದೆ, ನೆರಳಾಡ್ತಿರ್ತಾನೆ. ಅದನ್ನ ನೋಡಿ 20 ಸಲ ನೋಡಿ ಇವರು ಖುಷಿ ಪಡ್ತಿರ್ತಾರೆ. ನಾವು ಮಾಡಿದ್ರೆ ಗೊತ್ತದೆ ಅದು. ನೀವೇನು ಏನ್ ಮಾಡ್ಲಿಕ್ಕೆ ಹೋಗ್ತೀರಿ? ಆಕ್ಸಿಡೆಂಟ್ ಮಾಡಿದ ಅವ್ನು ಹೋಗೋದ್ ಬಿಟ್ಟ, ಪಡ್ಬಾರ್ದು ಅವ್ನು ಬಿದ್ದು ಬಿಟ್ಟ, ನೀವು ಮೊಬೈಲ್ ಮಾಡ್ತಾ ಇರ್ತೀರಿ, ಮೊಬೈಲ್ ಶೂಟ್ ಮಾಡ್ತಾ ಇರ್ತೀರಿ. ಇದು ಸಹಜ. ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ಎಲ್ಲಾದ್ರೂ ನೋಡ್ರಿ ಬರೀ ಆಕ್ಸಿಡೆಂಟ್ ಕೇಸ್ಗಳು ಆಗಿರ್ತಕ್ಕಂಥ ಆ ಶೂಟಿಂಗ್ ಇರ್ತದೆ. ಮತ್ತೆ ತಾವು ನೋಡಿದ್ದಲ್ಲದೆ ಇಡೀ ತಮ್ಮ ಗೆಳೆಯರಿಗೆ, ತಮ್ಮ ನೆರೆಹೊರೆಯವರಿಗೆ ಎಲ್ಲರಿಗೂ ಪೋಸ್ಟ್ ಮಾಡ್ತಿರ್ತೀವಿ, ಹೌದಲ್ಲ? ಆದರೆ ನಾವು ಯೋಚನೆ ಮಾಡಬೇಕಾಗಿದೆ. ಈ ಲೋಕದಲ್ಲಿ ನಾವು ಯೋಚನೆ ಮಾಡಿ ನಾದರೂ ಕೂಡ ಅದು ಹೊಂದಿಸ್ಕೊಳ್ಬೇಕೇನಂತಂದ್ರೆ, ಆ ಸಾಹುಕಾರನು ನರಕದಲ್ಲಿ ಬಿದ್ದು ಲಾಜರನನ್ನು ಯಾಕೆ ನೋಡಿ ಕರೀತಾ ಇದ್ದ? ಇನ್ನು ನಮ್ಮ ತಲೆ ಒಳಗಿಲ್ಲ. ಸತ್ಯವೇದ ಪರಿಪೂರ್ಣವಾಗಿ ನಾವು ತಿಳಿದುಕೊಳ್ಳಿಲ್ಲ. ಅದರಲ್ಲಿ ಇರ್ತಕ್ಕಂಥ ಆ ಉದಾಹರಣೆ, ಆ ಸಾಮ್ಯತೆಯನ್ನ ದೇವರು ನಮಗೆ ಹೇಳಿದಂತಹ ಸಂದರ್ಭದಲ್ಲಿ ಬೇರೆ ಒಂದು ವಾಕ್ಯ ನಮ್ಗೆ ಹೇಳ್ತದೆ. ಏನಂತಂದ್ರೆ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 17ನೇ ವಚನದಲ್ಲಿ ಹೇಳ್ತದೆ, ನಾವು ಮಾಡಿರ್ತಕ್ಕಂಥ ಆ ಘನಕಾರ್ಯ ಎಂಥದ್ದು ಅಂತ ಹೇಳಿ, ನಾವು ರೂಢಿಸಿಕೊಂಡಿರ್ತಕ್ಕಂಥ ನಮ್ಮ ಜೀವನ ಎಂಥದ್ದು ಅಂತ ಹೇಳಿ, ನಮ್ಮಲ್ಲಿ ಇರ್ತಕ್ಕಂಥ ನಡೆನುಡಿಗಳು ಎಂಥದ್ದು ಎನ್ನುವುದರ ಬಗ್ಗೆ ಈ ವಾಕ್ಯದ ಕಡೆಗೆ ಸ್ವಲ್ಪ ಗಮನ ಕೊಡೋಣ. ಹೋದ್ರಿ ನೋಡೋಣ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಹೌದಾ? ಸೌಕರ್ ಪಾಪಕ್ಕೊಳಗಾದನ, ನರಕದಲ್ಲಿ ಬಿದ್ದನ, ಕಷ್ಟ ಅನುಭವಿಸಿದನ. ನಾವೆಲ್ಲರ ಬಗ್ಗೆ ನಮ್ಮ ಜೀವಿತನೇ ಆಗ್ತದೆ. ಹೌದಾ? ಕ್ರೈಸ್ತರಾಗಿರ್ತಕ್ಕಂಥ ನಾವು ಇಷ್ಟು ದಪ್ಪಾಗಿರ್ತಕ್ಕಂಥ ಕ್ರೈಸ್ತ ಸತ್ಯವೇದವನ್ನು ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಎಲ್ಲಾದರೂ ಆಳವಾಗಿ ಓದಿ ನಾವು ತಿಳ್ಕೊಳ್ಳಿ ಪ್ರಯತ್ನ ಪಡ್ತೇವೆ. ಇಲ್ಲಪ್ಪ ನನಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಡ್ತೇವೆ. ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿ ಸುಮ್ಮನೆ ದೂರ ಆಗಿಬಿಡ್ತೇವೆ. ಅದಕ್ಕಾಗಿ ಆತನು ತಿಳಿಸಿ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ನಮ್ಗೆ ಗೊತ್ತಿದೆ ಆ ಜಗಳ ಬಿಡಿಸ್ಬೇಕಂತ ಗೊತ್ತಿದೆ, ಆದ್ರೂ ಕೂಡ ನಾವೇ ಹೋಗಬೇಕು, ಸರಿಯಾಗಿ ಹೋಗೋದಿಲ್ಲ, ದೂರ ಹೋಗ್ಬಿಡ್ತೀವಿ. ಅದಕ್ಕೂ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತೀವಿ ನಾವು. ಹೌದು, ನೀನು ಸುಮ್ಮನೆ ಕೂತ್ರೆ ನೀನು ಪಾಪ ಮಾಡಲಿಲ್ಲ, ನೀನು ಸ್ವರ್ಗದಲ್ಲಿ ಹೋಗಿ ಬೇಕಂತಿದ್ಯಾ? ನೀನು ಅದೇ ಇಲ್ಲ ಆಗ್ತದ. ಅದು ಕಣ್ಣಿಂದ ಕಾಣಿಸ್ತದೆ ನಮಗೆ. ಆಕ್ಸಿಡೆಂಟ್ ಆಗಿ ಒಬ್ಬ ಮನುಷ್ಯ ಬಿದ್ದಾನೆ, ಆತ ನರಳ್ತಾ ಇದ್ದಾನೆ, ಅದನ್ನು ಎತ್ತದನ್ನು ಬಿಟ್ಟು ಮೊಬೈಲ್ ನೋಡ್ತೀವಿ ನಾವು ಅಂತಂದ್ರೆ ನಮ್ಮ ಮನಸ್ಥಿತಿ ಎಂತ ಕೆಟ್ಟ ಸ್ಥಿತಿಯಲ್ಲಿದೆ. ಒಬ್ಬ ಗಾಯಾಳನಿಗೆ ನಾವು ಸಹಾಯ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಂದ್ರೆ ಅದು ನಮ್ಮ ಒಂದು ಇದು ಏನಂತೀವಿ ನಾವು ದಡ್ಡತನ ಅಂತ ಹೇಳಿ. ಯಾಕೆ? ನಮ್ಗೆ ದೇವರ ವಾಕ್ಯ ಗೊತ್ತಿಲ್ಲ, ಯಾವ ಹಿಂದೂ ಶಾಸ್ತ್ರಗಳು ಕುರಿತು ಹೇಳಿಲ್ಲ, ನಿಮ್ಮನ್ನ ಯಾರು ಕರೆದು ಹೇಳಂಗಿಲ್ಲ. ಆದ್ರೆ ಸತ್ಯವೇದ ಇವತ್ತಿನ ದಿವಸದಲ್ಲಿ ನಮ್ಮನ್ನ ಪ್ರಬೋಧಿಸ್ತದೆ ಏನಂತಂದ್ರೆ, ಲೋಕದಲ್ಲಿ ಎಂದೋ ಬರೆದಿರ್ತಕ್ಕಂತಹ ಸತ್ಯವೇದ ವಾಕ್ಯ ಇವತ್ತಿನ ದಿವಸದಲ್ಲಿ ನಮಗೆ ಎಂತ ಅದ್ಭುತವಾಗಿ ಅರ್ಥಪಡುತ್ತದೆ ನೋಡಿ. ನಾವು ಯೋಚನೆ ಮಾಡ್ತೇವೆ. ಇಷ್ಟೇ ತಿಳಿದುಕೊಂಡಿದ್ದೇವೆ ನಾವು. ನಾ ಮಾತ್ರ ಯಾವುದು ಹೋಗಿಲ್ಲದಿದ್ರೆ ಸಾಕು, ನನಗೇನು ಸಂಬಂಧನೇ ಇಲ್ಲ. ಆ ರೀತಿಯಿಂದ ಕುಳಿತುಕೊಂಡ್ರೆ ಮತ್ತೆ ನೀನು ನರಕನೇ ಕಾಣಿಸ್ತಿದೆ, ನೀನು ಪಾಪದಲ್ಲಿ ಬಿದ್ದಿರ್ತಿದೆ ಅಂತ ಹೇಳಿ. ಯಾಕೆ ಕೊಟ್ಟಿದ್ದಾನೆ ನಿನಗೆ? ಕಾಲು, ಕೈ, ಕಣ್ಣು ಪ್ರತಿಯೊಂದನ್ನು ನಿನಗೆ ಕೊಟ್ಟಿದ್ದಾನೆ ಸೃಷ್ಟಿಯಲ್ಲಿ. ಅವುಗಳೆಲ್ಲ ತೆಗೆದುಕೊಂಡು ಮಜಾ ಮಾಡ್ತೀನಿ ಅಂತಂದ್ರೆ ಇಲ್ಲ. ಈ ಲೋಕದಲ್ಲಿ ಇರ್ತಕ್ಕಂಥ ಕೆಡುಕು ಒಳಿತುಗಳ ಬಗ್ಗೆ ನೀವು ಯಾವಾಗಲೂ ಯೋಚನೆ ಮಾಡಬೇಕಿರ್ತಕ್ಕಂಥದ್ದು ದೇವರ ಉದ್ದೇಶವಾಗಿದೆ. ಅದಕ್ಕಾಗಿ ಅಲ್ಲಿ ಆಗಿರ್ತಕ್ಕಂಥ ಏನ್ ನಾನು ಹೇಳಿಕೊಟ್ಟಿದ್ದೇನೆ ಅಂತಂದ್ರೆ, ನಾವು ಮಾಡ್ತಕ್ಕಂಥ ಕರ್ತವ್ಯಗಳನ್ನ ನಾವು ಮರೆತು ಬಿಟ್ಟಿದ್ದೇವೆ. ಬರೀ ಹಕ್ಕುಗಳನ್ನು ಮಾತ್ರ ಪಡ್ಕೊಳ್ತೇವೆ, ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಮಾತ್ರ ಪಡ್ಕೊಳ್ತೇವೆ ನಾವು. ಆದರೆ ಈ ಸರ್ಕಾರದಲ್ಲಿ ಜೀವಿಸ್ತಕ್ಕಂಥವ್ರು ನಾವು ಅನೇಕ ಬಾಧ್ಯತೆಯನ್ನು ಕೂಡ ನಾವು ಹೊಂದಿದ್ದೇವೆ. ಇದೇ ರೀತಿಯಿಂದ ನೀವು ಜೀವಿಸಬೇಕು, ಅದರ ಬಗ್ಗೆ ನಾವು ಯೋಚನೆ ಮಾಡದವರು. ಆದರೆ ಇವತ್ತಿನ ದಿವಸದಲ್ಲಿ ಪೌಲನು ಯಾಕೋಬನ ಪತ್ರಿಕೆಯಲ್ಲಿ ಬರೆದಂತಹ ಈ ವಾಕ್ಯ ಇವತ್ತು ನಮ್ಮನ್ನು ಏನ್ ಮಾಡ್ತದಂತಂದ್ರೆ ನಿಮಗೆ ಎಚ್ಚರಗೊಳಿಸ್ತಾ ಇದೆ. ನೀವು ಸುಮ್ಮನೆ ಕುಳಿತುಕೊಳ್ತಕ್ಕಂಥ ಪ್ರತಿಯೊಬ್ಬೊಬ್ಬರು, ನಮ್ಮ ಸಭೆಯ ಯೌವನಸ್ಥರು, ಹಿರಿಯರು, ಹುಡುಗರು ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕಾಗಿದೆ. ನೀವೆಲ್ಲರೂ ಮಾಡಬೇಕಾದ ಕೆಲಸವನ್ನು ಮಾಡದೆ ಬಿಟ್ಟ ಕಾರಣ ನಮ್ಮ ಸಭೆಗಳು ಕೆಟ್ಟು ಹೋಗ್ತಾ ಇದೆ. ನೀವು ಅನ್ಬೇಕಾದ ಮಾತು ಅನ್ನದೇ ಬಿಟ್ಟ ಕಾರಣ ನಿಮ್ಗೆ ಗೊತ್ತಿದೆ ಯಾರದು ಅನ್ಯಾಯ, ಯಾರದು ನ್ಯಾಯ ಅಂತೇಳಿ ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ. ಆದ್ರೆ ಹಂಗೆ ತಯಾರಿಲ್ಲ. ಅಂತೀವಿ ನಾವು. ಅಂತೀವಿ ಅಂತಂದ್ರೆ ಏನಾಗ್ಬಿಡ್ತದೆ, ಅವ್ನು ನನ್ನ ಮೇಲೆ ಕೋಪಗೊಳ್ತಾನೆ,
ಅದು ನಾನೇ ನನ್ನ ಮುಖಾಂತರ ನಾನು ಪ್ರಚೋದನೆ ಸಿಗ್ತದೆ. ಈ ರೀತಿಯಿಂದ ಯೋಚನೆ ಮಾಡತಕ್ಕಂಥದ್ದಲ್ಲ. ನೀತಿ ನ್ಯಾಯ ಒಂದು ವೇಳೆ ನಿನ್ನ ಹೃದಯದಲ್ಲಿದ್ರೆ, ದೈವ ವಾಕ್ಯ ದೈವ ಶಾಸ್ತ್ರ ನಿನ್ನ ಮನಸ್ಸಿನಲ್ಲಿ ಇದ್ದಿದೆಯಾದ್ರೆ, ಅದಕ್ಕಾಗಿ ಆತನು ಹೇಳ್ತಾನೆ, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇದ್ದಿ ನೀನಂತಂದ್ರೆ ನೀನು ಪಾಪಕ್ಕೊಳಗಾಗ್ತಿದ್ದಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕನುಗುಣವಾಗಿ ಇಲ್ಲಿ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಾವು ಓದಿದ್ವಲ್ಲ, ಈಗ 37ನೇ ವಚನದಲ್ಲಿ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾಗಿರ್ತದೆ. ಈ 10 ಆಜ್ಞೆಗಳು ಬಿಡಿಯಾಗಿ ಹೇಳಿದಾರಲ್ಲ, ಈ 10 ಆಜ್ಞೆಗಳು ಎಲ್ಲಿ ಅಡಕವಾಗಿವೆ? ಈ ಒಂದು ಓದಿದಂತ ವಾಕ್ಯದಲ್ಲಿ ಅಡಕವಾಗಿವೆ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಇವೆಲ್ಲವುಗಳಲ್ಲಿ ಬಹಳ ಮುಖ್ಯವಾಗಿದ್ದು ಅಂತ ಹೇಳಿ. ಮತ್ತು ಮೊದಲನೆಯದು 39, ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ. ನಾವು ವಸ್ತುಸ್ಥಿತಿ ಮಾಡ್ತಾ ಇದ್ದೇವ? ನಾವು ತಿಳಿದು ಸುಮ್ಮನೆ ಕುಂತಿದ್ದೇವಲ್ಲ? ನಮ್ಗೆ ಯಾಕೆ ಈ ತಂಟೆ ಅಂತೇಳಿ ಅಂತೀವಲ್ಲ? ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ, ಇಡೀ ಸತ್ಯವೇದದಲ್ಲಿರ್ತಕ್ಕಂಥ ಸಾರಗಳನ್ನ ಈ 2 ವಾಕ್ಯದಲ್ಲಿ ಆತನು ನಿಮಗೆ ಮುಂಚೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನಕ್ಕೂ ಆಧಾರವಾಗಿದೆ. ನಾವು ಎಂದಾದ್ರೂ ಮಾಡಿದ್ರು ಮಾಡಿಲ್ಲ. ಅದು ಹೇಳ್ಬೇಡ್ರಿ. ನಾವು ನಾವು ಕ್ರೈಸ್ತರು, ನಾವು ವಾರಕ್ಕೊಂದ್ಸಲ ಬರ್ತೇವೆ, ವಾರಕ್ಕೆ 2 ಸಲ ಬರ್ತೇವೆ, ದಿನಾಲು ಪ್ರಾರ್ಥನೆ ಮಾಡ್ತೇವೆ. ಅದಕ್ಕೆ ಅರ್ಥ ಏನಾದರೂ ಇದೆಯಾ ನಿಮ್ಮ ಜೀವನದಲ್ಲಿ? ಅರ್ಥ ಇಲ್ಲದೆ ನಾವು ಮಾಡ್ತಕ್ಕಂಥ ಈ ನೀತಿ ಮಾರ್ಗಗಳು ಬರೋದಿಲ್ಲ. ನಮ್ಮ ಜೀವಿತ ಯಾವ ರೀತಿಯಿಂದಿದೆ? ಜ್ಞಾನವಿರಲಿಲ್ಲ, ನಿಮಗೆ ಅನಾಗರಿಕರಾಗಿದ್ದೆವು, ಧನಾಕಾರಿ ಜೀವನ ಮಾಡ್ತಾ ಇದ್ದೆವು. ಅಂತ ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಕೈ ಹಿಡಿದು ಜ್ಞಾನವನ್ನು ಕೊಡಲಿಲ್ಲ. ನಾವು ಬಾಯಿ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂಗೀತಗಳನ್ನು ಆಡ್ತೇವೆ, ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳನ್ನು ಓದ್ತೇವೆ, ಅದರ ವಿವರಣೆ ತಿಳಿದುಕೊಳ್ತೇವೆ. ಆದರೆ ಪಾಲಿಸೋದು ಎಷ್ಟು ಕಷ್ಟ ಆಗಿಬಿಟ್ಟಿದ್ದೇವೆ ಇಲ್ಲ. ಇವತ್ತಿನ ದಿವಸದಲ್ಲಿ ನಮ್ಮ ಸಭೆಗಳ ಪರಿಸ್ಥಿತಿ ಏನೇನಾಗಿದೆ ಅಂತ ಹೇಳಿ ಬರೀ ಹೆಸರಿಗೆ ಮಾತ್ರ ಹಿಂಗಾಗಿ ಹೆಂಗೆ ನಾಮಪಳ ಇದೆ, ಪಟ ಪಡ್ಕೊಂಡು ಆ ರೀತಿಯಿಂದ ಆಗಿಬಿಟ್ಟಿದೆ ನಮ್ಮ ಜೀವನ. ಏನ್ರಿ ಕ್ರೈಸ್ತರಿ ನಾವು ಸಾಕು, ಕ್ರೈಸ್ತರಂದ್ರೆ ಮುಗಿದೋಯ್ತು ಅಂತ ಹೇಳ್ತೀವಿ. ಅದನ್ನು ಪಾಲಿಸಲಿಲ್ಲ ಅಂತಂದ್ರೆ ಮತ್ತೆ ನಾವು ನಿತ್ಯ ನರಕದಲ್ಲಿ ಮತ್ತೆ ಲಾಜರನೊಟ್ಟಿಗೆ ನಾವು ಕಾಣ್ತಕ್ಕಂಥದ್ದು ಸದಾ ಸಿದ್ಧವಾಗಿದೆ. ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಲೂಕನ ಬರೆದ ಸುವಾರ್ತೆಯಲ್ಲಿ 12:47-48ನೇ ವಚನದಲ್ಲಿ ಪ್ರತಿಯೊಬ್ಬೊಬ್ಬರು ನಾವು ತಿಳಿದುಕೊಂಡಿರ್ಬೇಕೇನೆಂತಂದ್ರೆ, ಸಮಯಕ್ಕನುಸಾರವಾಗಿ ನಡೀತಕ್ಕಂಥ ಕಾರ್ಯಗಳಿಗೆ, ಸಮಯಕ್ಕನುಸಾರವಾಗಿ ನಡೀತಕ್ಕಂಥ ಘಟನೆಗಳಿಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಕ್ರೈಸ್ತರ ಮೂಲತತ್ವವಾಗಿದೆ ಅಂತೇಳಿ ನಾವು ತಿಳಿದುಕೊಳ್ಳಬೇಕು. ಲೂಕ 12:47, ತನ್ನ ಯಜಮಾನನ ಚಿತ್ತವನ್ನು ತಿಳಿದು ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುತ್ತಾನೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಾನು. ನಾವು ಚಿಕ್ಕವರಿರುವಾಗ, ಹೆಂಗಸರಿರುವಾಗ ಹೊಲಕ್ಕೆ ಹೋಗ್ತಿದ್ವಿ, ಗಿಡಮಂಡೆ ಹೊಲಕ್ಕೆ ಹೋಗ್ತಿದ್ವಿ. ಹೊಲಕ್ಕೆ ಹೋಗಿ ನಾವು ತಿರುಗಿ ಬರೋಷ್ಟ್ರೊಳಗೆ ಏನ್ ಮಾಡ್ತಿದ್ವಿ ಅಂತಂದ್ರೆ, ನಮ್ಮ ತಾಯಿ ಎತ್ತಿಗೆ ನೀರು ತುಂಬಿಡ್ತಿದ್ರು, ಮುಂದೆ ತುಂಬಿಟ್ಟು ಮತ್ತೆ ಅನೇಕ ಕೊಡಗಳಂತ ಎತ್ತಿಗೆ. ಅದಾದ ನಂತರ ಆ ಕಣಿಕೆ ಎತ್ತಿಗಲ್ಲ, ಕಣಿಕೆ ಕಟ್ ಮಾಡಿ ಬಾಗಿಲು ತುಂಬಾ ತುಂಬಿ ಬಿಡ್ತಿದ್ರು. ನೋಡಿದಾಗ ನನ್ಗೆ ಅನಿಸ್ತಿತ್ತು ಏನಂತಂದ್ರೆ, ಇದು ಏನಿದ್ರು ನಾವು ಹೇಳಿವೇನು, ನಾವು ಬರೋಷ್ಟಿಗೆ ನೀರು ತುಂಬಿಡು, ನಮ್ಮ ಎತ್ತಿ ನೀರು ಕುಡಿತೇವ, ನಾನು ಹೋಗಿ ಅದನ್ನೆಲ್ಲ ಯಾಕೆ ಹೇಳ್ತೀವಿ? ಅದು ನಮ್ಗೆ ಅರ್ಥ ಆಗ್ತದೆ. ಹೌದು, ನನ್ನ ಮಕ್ಕಳು ಇಲ್ಲಿಗೆ ಹೋಗಿದ್ದಾರೆ, ಹೊಲಕ್ಕೆ ಹೋಗಿದ್ದಾರೆ, ದುಡಿದು ಬರ್ತಾರೆ, ದಣಿದು ಬರ್ತಾರೆ. ಬಂದಾಗ ಇನ್ನೂ ಸ್ವಲ್ಪ ನಾನು ಅವ್ರಿಗೆ ಅನುಕೂಲ ಆಗ್ಬೇಕಂತಕ್ಕಂಥ ಒಳ್ಳೆ ನಿರ್ಧಾರ ಏನಿತ್ತಲ್ಲ, ಅದು ಒಳ್ಳೆ ಹೃದಯ ಅಂತ ಹೇಳಿ ದೇವರ ಚಿತ್ತ ಹೇಳ್ತಾನೆ. ಆತ ನಿನಗೆ ಸತ್ಯವೇದದ ಬೈಬಲ್ ಕೊಟ್ಟಿದ್ದೇನೆ, ಆಲಯ ಕೊಟ್ಟಿದ್ದೇನೆ, ದೇವರ ವಾಕ್ಯವನ್ನು ಕೇಳಿಕ್ಕೆ ಇಷ್ಟ ಅದ್ಭುತವಾಗಿರ್ತಕ್ಕಂಥ ಸ್ಥಳವನ್ನು ನಾನು ಕೊಟ್ಟಿದ್ದೇನೆ. ಅದರಿಂದ ನೀವು ಉಪಯೋಗ ಏನ್ ಮಾಡ್ತಾ ಇದ್ದೆ? ಅದು ಪ್ರಶ್ನೆ ನಮ್ಗೆ ಇವತ್ತು. ಏನು ಮಾಡೋದು? ತಟಸ್ಥವಾಗಿದ್ದೇವೆ, ಆ ಸೌಕರ್ಯ ದೇವರು ನಮಗೆ ಸೌಕರ್ಯ ಕೊಟ್ಟಿದ್ದಾನೆ, ಆರಾಮ್ ತಿಂತೇವೆ, ಉಣ್ತೇವೆ, ಐಶ್ವರ್ಯದಿಂದ ನಾವು ಮಲಗ್ತೇವೆ. ನೀನು ತಟಸ್ಥವಾಗಿದ್ದರೆ ನೀನು ಪಾಪಕ್ಕೆ ಒಳಗಾಗ್ತೀಯ ಅಂತ. ನೀನು ಸುಮ್ಮನೆ ಕುಂತ್ರೆ ನೀನು ಒಳಗಾಗ್ತೀಯ, ಪಾಪಕ್ಕೆ ಒಳಗಾಗ್ತೀಯ. ನಿನಗೆ ಕ್ರಿಯೆನೇ ಇಲ್ಲ, ಪ್ರತಿಕ್ರಿಯೆನೇ ಇಲ್ಲ, ನಿನ್ನಿಂದ ಯಾವುದು ಗುಣಗಳು ನಡತೆಗಳು ಬಿಡುಗಡೆನೇ ಆಗ್ತಾ ಇಲ್ಲ ಅಂತ ಹೇಳಿ ಅರ್ಥ.
ಇಲ್ಲಿ ನಾವು ಏನು ಯೋಚನೆ ಮಾಡಿದ್ದೇವೆ, ಹೊಲಕ್ಕೆ ನಾವು ಬರ್ತೀವಿ ಅಂತೇಳಿ ಇಷ್ಟೇ ನಾವು ಯೋಚನೆ ಮಾಡಿದ್ದೇವೆ. ಆದರೆ ನಮ್ಮ ತಾಯಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರು, ಅದು ಬೇಕಾಗಿರ್ತಕ್ಕಂಥ ಸೊಪ್ಪೆ ಎಲ್ಲಷ್ಟು ರೆಡಿ ಮಾಡಿಡ್ತಿದ್ರು. ಅದು ಏನಂತಂದ್ರೆ ದೇವರ ಚಿತ್ತಕ್ಕೆ ಒಳಪಟ್ಟಿರ್ತಕ್ಕಂಥ. ದೇವರು ನಮ್ಮನ್ನು ಇಲ್ಲಿ ಈ ಲೋಕದಲ್ಲಿ ಹುಟ್ಟಿಸಿದ್ದಾನೆ, ಇದೇ ಹೊಸಳೆಯಲ್ಲಿ ಹುಟ್ಟಿಸಿದ್ದಾನೆ, ಇದೇ ಸಭೆಯಲ್ಲಿ ನಮಗೆ ಜ್ಞಾನವಂತರನ್ನಾಗಿ ಮಾಡಿದ್ದಾನೆ. ಆದರೆ ಅದರ ಲಾಭ ಯಾರು ಪಡ್ಕೊಂಡಿದ್ದಾರೆ? ಯಾರು ಪಡ್ಕೊಂಡಿದ್ದಾರೆ? ಸಭೆಗಳು ಹಾಳಾಗ್ತಾ ಇವೆ, ಸಂಸಾರಗಳು ಒಡೆದೋಗ್ತಾ ಇವೆ, ಕೇಳುಗಳು ವಿಚಿತ್ರವಾಗ್ತಾ ಇವೆ. ಇದ್ರ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ಸತ್ಯವೇದಕ್ಕೆ ಇರ್ತಕ್ಕಂಥ ಆ ಅದ್ಭುತವಾದ ಅರ್ಥವನ್ನ ನಾವು ತಿಳಿಯದೆ ಬಿಸಾಡಿ ಬಿಟ್ಟಿದ್ದೇವೆ. ಅದಕ್ಕಾಗಿ ಆತನು ಹೇಳ್ತಾನೆ, ನೀವು ಯೋಹಾನ 9:41 ನೀವು ಮಾಡದೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ, ನಮಗೆ ಕಣ್ಣು ಕಾಣುತ್ತದೆ ಅನ್ನುತ್ತಿದ್ದೀರಾದುದರಿಂದ ನಿಮ್ಮ ಪಾಪವು ಉಳಿದಿದೆ. ಒಂದು ವೇಳೆ ಇಷ್ಟೆಲ್ಲ ಅದ್ಭುತವಾದ ದೇಹ ರಚನೆಯನ್ನು ಹೊಂದಿಕೊಂಡು, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸಶಕ್ತ ದೇಹವನ್ನು ಹೊಂದಿಕೊಂಡು ನಾವು ಸಮಾಜಕ್ಕಾಗಲಿ ನಾವು ದೇವರ ಕಾರ್ಯಕ್ಕಾಗಲಿ ಯಾವುದೂ ಕೆಲಸ ನಾವು ಮಾಡೋದಿಲ್ಲ ಅಂತಂದ್ರೆ ಇದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತಲ್ರಿ ನೀವು? ಅದನ್ನ ಹೇಳ್ತಾ ಇದ್ದಾನೆ, ನೀವು ಇಷ್ಟು ದೇಹವನ್ನು ನಾನು ಕೊಟ್ಟಿದ್ದೇನೆ, ಇಂಥ ಒಳ್ಳೆ ಸೌಂದರ್ಯವನ್ನು ನಾನು ಕೊಟ್ಟಿದ್ದೇನೆ, ಇಂಥ ಕಟುನಿಸ್ತಾಗಿರ್ತಕ್ಕಂಥ ದೇಹ ನಿಮಗೆ ಕೊಟ್ಟಿದ್ದೇನೆ, ಅದರಿಂದ ಉಪಯೋಗ ಏನಿದೆ? ಏನಿಲ್ಲ ಉಪಯೋಗ. ಅದಕ್ಕಿಂತ ಕುರುಡರಾಗಿದ್ರೆ ಚೆನ್ನಾಗಿತ್ತಲ್ಲ, ನಿಮ್ಗೆ ತಗೊಂಡು ನಾನು ಏನ್ ಮಾಡ್ತೇನೆ ಅಂತಕ್ಕಂಥದ್ದೇ ಆ ಪ್ರಶ್ನೆ. ಈ ವಾಕ್ಯ ಇವತ್ತಿನ ದಿವಸದಲ್ಲಿ ನಮ್ಮ ಜೀವಿತಕ್ಕೆ ನಮ್ಮನ್ನು ಬಡಿದು ಎಬ್ಬಿಸ್ತಾ ಇದೆ. ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ತಿಳಿದುಕೊಂಡು ನಮ್ಮ ಜೀವನ ಶೈಲಿಯನ್ನ ಪರಿವರ್ತನೆ ಆ ಘಟ್ಟಕ್ಕೆ ನಾವು ಒಯ್ಯಬೇಕಾಗಿದೆ. ಆದುದರಿಂದ ದೇವರು ಬೇಸರಗೊಂಡು ನಿಮ್ಮನ್ನು ಹೇಳ್ತಾನೆ ಅಂತಂದ್ರೆ, ನಿಮ್ಮ ಕುಟುಂಬ ಮಾಡಲಿಲ್ಲಪ್ಪ, ನಿಮಗೆಲ್ಲ ಕಣ್ಣು ಕೊಟ್ಟಿದ್ದೇನೆ, ಈಗ ನಿಮ್ಮಿಂದ ಉಪಯೋಗ ಏನಿಲ್ಲ. ನಿಮ್ಗೆ ಕಾಲು ಕೊಟ್ಟಿದ್ದೇನೆ, ಅದರಿಂದ ಏನು ಉಪಯೋಗ ಇಲ್ಲ. ಅದಕ್ಕಿಂತ ಕುರುಡರಾಗಿದ್ರೆ ಇನ್ನೂ ಶ್ರೇಷ್ಠವಾಗಿತ್ತು. ನಿಮ್ಮ ಪಾಪ ಅಂತಕ್ಕಂಥದ್ದು ಬಂತಿರಲಿಲ್ಲ. ನೀವು ಕಣ್ಣು ಕಾಣಿಸ್ತಿದೆ ನಿಮಗೆ ಅಂತಂದ್ರೆ, ದೇಹ ಕೊಟ್ಟಿದ್ದೇನೆ ನಿಮಗೆ ಅಂದ್ರೆ, ನಿಮಗೆ ಅದ್ಭುತವಾದ ರೂಪ ರಚನೆಯನ್ನು ನಾನು ಕೊಟ್ಟಿದ್ದೇನೆ ಅಂತಂದ್ರೆ, ಯಾಕೆ ಕೊಟ್ಟಿದ್ದೇನೆ ಅಂತಂದ್ರೆ ಅದರಿಂದ ಉಪಯೋಗ ಆಗಲಿ ಅಂತೇಳಿ. ಉಪಯೋಗ ಮಾಡಲಿ ಯಾರಿಗೆ ಯಾರು ಅಂತೇಳಿ ನಾವು ಜೀವನ ಮಾಡ್ತೇವಿಲ್ಲ, ಅದು ನಮ್ಮ ಜೀವನ ನಾಶನಕ್ಕೆ ಗುರಿ ಮಾಡ್ತದೆ ಅಂತೇಳಿ ಈ ಸತ್ಯವೇದ ಇವತ್ತಿನ ದಿವಸ ಹೇಳ್ತದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ವಾಕ್ಯ ಹೇಳ್ತದೆ ಏನಂತಂದ್ರೆ, ಈ ನರ ಮನುಷ್ಯನಿಗೆ ತಲೆ ಇಟ್ಟು ಮಲಗಲು ಸಹಿತ ಜಾಗ ಇಲ್ಲ. ಯೇಸು ಸ್ವಾಮಿ ಮನೆ ಇತ್ತ, ಬಿಲ್ಡಿಂಗ್ ಕಟ್ಟಿನ, ಅದಕ್ಕೆ ಗಾದಿ ಇತ್ತ, ಅದಕ್ಕೆ ಮಂಚ ಇತ್ತ, ಎಲ್ಲೂ ಇರಲಿಲ್ಲ, ಏನಿಲ್ಲ. ಎಲ್ಲೋ ಹೋಗ್ತಿದ್ದ, ಯಾರ ಮನೆಗೆ ಹೋಗ್ತಿದ್ದ, ಅವ್ರಿಗೆ ಬೋಧನೆ ಹೇಳ್ತಿದ್ದ, ಅವ್ರು ಕೊಟ್ಟಿರ್ತಕ್ಕಂಥ ಔಷಧ ಸ್ವೀಕಾರ ಮಾಡ್ತಿದ್ದ, ಮತ್ತೆ ಮುಂದೆ ನೆಡೋಣ ಅಂತೇಳಿ ಮತ್ತೊಂದು ಕಡೆಗೆ ಹೋಗ್ತಿದ್ದ. ಈ ಲೋಕದಲ್ಲಿ ಎಲ್ಲೂ ಆಗಲಿಲ್ಲ. ಒಟ್ಟಾರೆ ಯೇಸು ಸ್ವಾಮಿ ಇದು ನಂದು ಅಂತ ಹೇಳಿ ಇವತ್ತಿನ ದಿವಸದಲ್ಲಿ ಆವತ್ತಿನ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಅದ್ಭುತವಾದ ಸೇವೆಯನ್ನು ಮಾಡಿ ತನ್ನ ಸೇವೆಯನ್ನು ಬಿಟ್ಟು ಹೋಗಿದ್ದಾನಲ್ಲ, ಇವತ್ತಿನ ದಿವಸದಲ್ಲಿ ಆತನ ಆಲಯಗಳು ಇಡೀ ಪ್ರಪಂಚದ ತುಂಬ ರಾಜ. ಅದಕ್ಕಾಗಿ ಆತನು ಹೇಳಿರ್ತಕ್ಕಂಥ ಒಂದು ಬೋಧನೆ ನಾನು ಜ್ಞಾಪಕ ಮಾಡ್ತೇನೆ. ಏನಂತಂದ್ರೆ ಯೋಹಾನ 15:9 ವರ್ಷದಲ್ಲಿ ನೋಡೋಣ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತೀರಿ. ಇಲ್ಲಿ ಎಲ್ಲಿಂದ ಬಂತು ಇದು? ಯೇಸು ಸ್ವಾಮಿನೇ ಹೇಳ್ತಾನೆ, ಆತನ ತಂದೆ ಯೆಹೋವ ದೇವರು ಆತನನ್ನು ಪ್ರೀತಿಸಿದ ಹಾಗೆ, ಆತ ಪ್ರೀತಿಸಿದ ಹಾಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಅದನ್ನ ಅಲ್ಲಿಗೆ ನಿಲ್ಲಿಸಲಿಲ್ಲ. ಯೆಹೋವ ದೇವರು ನನ್ನ ಪ್ರೀತಿಸಿದ್ದಾನೆ, ಸಾಕು ನಾನು ನಟಿಲಿಕ್ಕೆ ತಂದಿಲ್ಲ ಅಂತ. ಆತ ನನ್ನ ಉದಾಹರಣೆ ಆದ, ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ, ನನ್ನನ್ನು ಮತ್ತೆ ಈ ಲೋಕಕ್ಕೆ ಸಾಕ್ಷಿಯನ್ನಾಗಿ 3ನೇ ದಿವಸದಲ್ಲಿ ಹೆಚ್ಚಿಸಿದ್ದಾನೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಯೆಹೋವ ದೇವರು ನನ್ನ ಮೇಲೆ ತೋರಿಸಿರ್ತಕ್ಕಂಥ ಆ ಪ್ರೀತಿನೇ ಕಾರಣ. ಅದಕ್ಕಾಗಿ ತಾನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ತನ್ನ ಶಿಷ್ಯರಿಗೆ ಹೇಳಿದ ನಂತರ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಮುಂದುವರಿಬೇಕಲ್ಲ, ದೇವರು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಮುಂದುವರಿತಕ್ಕಂಥ ನಮ್ಮ ಕಾಲ ಕ್ರಿಯೆಗಳನ್ನ ಮುಂದುವರಿಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿರಿ ಅಂತ.
ಹಂತ ಹಂತವಾಗಿ ನಾವು ಅಭಿವೃದ್ಧಿಯಾಗಿ ಆತನ ಪ್ರೀತಿಯಲ್ಲಿ ನೀವು ಪಡೆದಿರ್ತಕ್ಕಂಥ ಜ್ಞಾನ, ನೀವು ಹೊಂದಿರ್ತಕ್ಕಂಥ ಪ್ರೀತಿ, ಕ್ರಿಸ್ತನ ಪ್ರೀತಿಯನ್ನ ಇನ್ನೊಬ್ಬರಿಗೆ ಹಂಚಲಿ ಅಂತಕ್ಕಂಥ ಆ ಅದ್ಭುತವಾದ ವಾಕ್ಯ ಇದು ಆಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ 11ನೇ ವಚನದಲ್ಲಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲೇ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಾನು ಕೊಡುವ. ಪ್ರೀತಿಸ್ತೀವಲ್ರಿ, ನಾವು ಪ್ರೀತಿಸ್ತೀವಲ್ಲ, ಎಲ್ಲರೂ ಪ್ರೀತಿಸ್ತೀವಿ. ಮನಸ್ಸಾಕ್ಷಿ ಹೋಗ್ತಿದೆ ನಿಮಗೆ. ಆತನು ಹೇಳಿದ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಅಂತೇಳಿ 10 ಆಜ್ಞೆಗಳಲ್ಲಿ ಅದೊಂದು ಆಜ್ಞೆ ವಿಲೀನ ಮಾಡಿದ. ಹೇಳ್ತೀವಿ ನಾವು, ಕಾರ್ಯರೂಪಕ್ಕೆ ತರ್ತೀವಿ. ಕಾರ್ಯರೂಪಕ್ಕೆ ತರಲಿಲ್ಲ ಅಂತಂದ್ರೆ ಏನು ಅರ್ಥ ಆಗ್ತದೆ? ಹಕ್ಕು ಚುಟ್ಟಿ ಅಂತೀವಿ. ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಲಿಲ್ಲ. ಆ ಸೌಕರ್ಯ ಉಪಾಧಿಯಲ್ಲಿ ಲಾಜರ್ನಿಗೆ ಬಾಯಿ ಬಿಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ನಾವು ಯೋಚನೆ ಮಾಡಬೇಕು. ಬಹಳ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ದೇವರು ಕೊಟ್ಟಿರ್ತಕ್ಕಂಥ. ನಮ್ಮ ಜೀವನ ತಟಸ್ಥ ನಿಂತ ನೀರಾಗಬಾರ್ದು. ನಮ್ಮ ಜೀವನ ತಟಸ್ಥ ನಿಂತು ನೀರಾದ್ರೆ ಆ ಪರಿಸರವನ್ನು ಕೆಡಿಸಿಬಿಡ್ತದೆ. ಅದು ಹೊಲಸಾಗಿ ನಾರ್ತದೆ. ಅನಂತರ ಮಣ್ಣಾಗಿ ಮುಚ್ಚಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದು ಅಭಿವೃದ್ಧಿ ಆಗದೇ ಇರ್ತದೆ. ಅದಕ್ಕಾಗಿ ಆತನು ಹೇಳಿದ, ನಾನು ನಿಮ್ಮನ್ನು ಪ್ರೀತಿಸಿದ ಪ್ರಕಾರವೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಲಿಕ್ಕೆ ನೀವು ಪ್ರಯತ್ನ ಪಡ್ತೀವಿ. ಪ್ರೀತಿಸ್ರಿ. ಅದಕ್ಕೆ ಏನಂತಂದ್ರೆ ಈ ಲೋಕಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಸೂತ್ರ, ಹೋಗ್ರಿ ನಿಮ್ಮ ವೈರಿಯನ್ನ ಪ್ರೀತಿಸಿರಿ ಅಂತ ಹೇಳಿ ಸತ್ಯವೇದ ಎಷ್ಟು ಹೇಳ್ತದಲ್ಲ, ಅದಕ್ಕೆ ಹೇಳ್ತೀನಿ ನಾನು. ಪುರಾಣಕ್ಕೆ ಮತ್ತೆ ಸತ್ಯವೇದಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ವೈರಿಯನ್ನು ಕೊಲ್ಲು ಅಂತ ಹೇಳಿ ಪುರಾಣ ಹೇಳಿದ್ರೆ, ವೈರಿಯನ್ನ ಪ್ರೀತಿಸು ಅಂತ ಹೇಳಿ ಸತ್ಯವೇದ ಹೇಳ್ತದೆ. ಇಡೀ ಪ್ರಪಂಚದ ತುಂಬಾ ಇರ್ತಕ್ಕಂಥ ವ್ಯತ್ಯಾಸ ಇವತ್ತಿನ ದಿವಸದಲ್ಲಿ ಇದು ಕಾಣ್ತಾ ಇರ್ತದೆ. ನಾವು ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ಸತ್ಯವೇದವನ್ನು ಹಿಡಿದಿರ್ತಕ್ಕಂಥ ಮಕ್ಕಳು, ಸತ್ಯವೇದವನ್ನು ಓದ್ತಕ್ಕಂಥ ಮಕ್ಕಳು, ಆ ಧ್ಯಾನವನ್ನು ಮಾಡ್ತಕ್ಕಂಥ ಮಕ್ಕಳು ಬರೀ ಕೇಳಿಸ್ಕೊಳ್ತಿರಾಗ್ತದ? ಎಂದು ಸಾಧ್ಯವಿಲ್ಲ ಪ್ರಿಯರೇ, ಎಂದು ಸಾಧ್ಯವಿಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ದೇವರು ನಮ್ಗೆ ಹೇಳ್ತಾ ಇದ್ದಾನೆ, ಪ್ರತಿಯೊಂದೊಂದು ಆಜ್ಞೆಗಳನ್ನ ನಾನು ಕೊಟ್ಟಿದ್ದೇನೆ ಅಂತಂದ್ರೆ ಅದನ್ನ ನೀವು ಪಾಲಿಸುವುದಕ್ಕಾಗಿ ನಾನು ಕೊಟ್ಟಿದ್ದೇನೆ ಅಂತೇಳಿ ಅದರ ಅರ್ಥವಾಗ್ತದೆ. 14ನೇ ವಚನ ನೋಡ್ರಿ. ಅದನ್ನೇ 14ನೇ ವಚನ, ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ಆಳುಗಳಾಗುವುದಿಲ್ಲ. ನೀವು ಸ್ನೇಹಿತರು. ಯಾಕಂತಂದ್ರೆ ಸ್ನೇಹಿತರು ಅಂತಂದಾಗ ಅಲ್ಲಿ ಹೆಚ್ಚು ಕಡಿಮೆ ಬರೋದಿಲ್ಲ, ಅಲ್ಲಿ ಮೇಲು ಕೀಳು ಬರೋದಿಲ್ಲ, ನಾನು ದೊಡ್ಡವನು ನೀನು ಚಿಕ್ಕವನು ಅಂತಕ್ಕಂಥದ್ದು ಬರೋದಿಲ್ಲ. ದೇವರ ಸರಿಸಮಾನರು ಅಂತ ಹೇಳಿರ್ತಕ್ಕಂಥ ಅರ್ಥ. ಯಾವಾಗ ಆಗ್ತೀವಿ ನಾವು ದೇವರ ಸರಿಸಮಾನರು? ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಮಾತ್ರ ನಾವೇನಾಗ್ತೇವೆ, ಆತನಿಗೆ ಸರಿಸಮಾನರಾಗ್ತೇವೆ. ಒಂದ್ಸಲ ಇನ್ನೂ ದೇವರ ವಾಕ್ಯ ಏನ್ ಹೇಳ್ತದೆ, ಒಂದು ವಚನ ಹೇಳ್ಬಿಡ್ತೇನೆ ನಾನು. ಎಸ್ತೇರ ಗ್ರಂಥದಲ್ಲಿ ಎಸ್ತೇರ ಪುಸ್ತಕ ನೀವು ನೋಡಿದ್ರೆ ಬಿಟ್ಟಿರೋ ಗೊತ್ತಿಲ್ಲ. ಎಸ್ತೇರ ಕಥೆ ಗೊತ್ತಿರ್ಬೋದಲ್ಲ? ಎಸ್ತೇರ 4:14 ನೀವು ಮನೆಗೆ ಹೋಗಿ ಹೋದ್ರಿ. ನೀವು ಎಸ್ತೇರಳು ಯಾರು? ಆಕೆ ಯಾರ ಪಟ್ಟದರ್ಶಿ ಆದಳು? ಅದರಲ್ಲಿ ಬಂದಿರ್ತಕ್ಕಂಥ ಆಕೆ ಚಿಕ್ಕಪ್ಪ ಯಾರಾಗಿದ್ರು ಅಂತ ಸಂಕ್ಷಿಪ್ತವಾಗಿ ಹೇಳ್ತೇನೆ ಅಂತಂದ್ರೆ, ಅಲ್ಲಿ ಒಬ್ಬ ರಾಜನಿಗೆ ಈ ಎಸ್ತೇರ್ ಅಂತಕ್ಕಂಥ ಹೆಣ್ಮಗಳು ಯಹೂದ್ಯಳು. ಆ ಯಹೂದ್ಯಳು ಒಬ್ಬ ರಾಜನಿಗೆ ಪಟ್ಟದ ರಾಣಿ ಆಗ್ತಾಳೆ. ಪಟ್ಟದ ರಾಣಿ ಆದಾಗ ಅಲ್ಲಿ ಇರ್ತಕ್ಕಂಥ ರಾಜ ಕಂಚುಕಿಯರು ಅಂತ ಹೇಳಿರ್ತಾರೆ. ರಾಜನ ಮಾತು ಕೇಳ್ತಕ್ಕಂಥವ್ರು. ರಾಜನಿಗೆ ಏನು ಹೇಳ್ತೀವಲ್ಲ, ಚುಗುರಿ ಹೇಳ್ತಕ್ಕಂಥವ್ರು ಅಂತೀವಿ ನೋಡ್ರಿ, ಕೆಟ್ಟದನ್ನ ಬೋಧಿಸ್ತಕ್ಕಂಥವ್ರು. ಆ ಕೆಟ್ಟದನ್ನ ಬೋಧಿಸ್ತಕ್ಕಂಥವ್ರು ಏನ್ ಮಾಡ್ತಾರಂತಂದ್ರೆ, ಯಹೂದ್ಯರನ್ನೆಲ್ಲ ಸಂಹಾರ ಮಾಡಬೇಕು ಅಂತೇಳಿ ರಾಜನಿಂದ ಒಂದು ಆಜ್ಞೆ ಹೊರಡಿಸ್ತಾರೆ. ಅಷ್ಟೊತ್ತಿಗೆ ಈ ಎಸ್ತೇರಳು ಏನಾಗಿರ್ತಾಳೆ ಅಂತಂದ್ರೆ, ಆ 125 ಪ್ರಾಂತಕ್ಕೆ ರಾಜನಾಗಿರ್ತಕ್ಕಂಥ ರಾಜನಿಗೆ ಈಕೆ ಪಟ್ಟದ ಅರಸಿಯಾಗಿರ್ತಾಳೆ. ಯಾಕಂತಂದ್ರೆ ಮೊದಲನೇ ಹೆಂಡತಿ ವಿಚ್ಛೇದನ ಆಗಿರ್ತದೆ. ಎರಡನೇದಾಗಿ ಎಸ್ತೇರಳನ್ನ ಆತನು ವರಿಸ್ತಾನೆ. ಆಕೆಯ ಸೌಂದರ್ಯ ನೋಡಿ, ಸೌಂದರ್ಯಕ್ಕೆ ಮೆಚ್ಚಿ ಆಕೆಯನ್ನು ತನ್ನ ಪಟ್ಟದರ್ಶಿಯಾಗಿ ಮಾಡಿಕೊಳ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಎಸ್ತೇರಳು ಯಹೂದ್ಯರ ಕುಲದವಳಾಗಿದ್ದಳು. ಈ ಯಹೂದ್ಯ ಕುಲವನ್ನು ಸರ್ವನಾಶ ಮಾಡಬೇಕಂತ ಹೇಳಿ ರಾಜನ ಮುಖಾಂತರ ಒಂದು ಪತ್ರವನ್ನು ಹೊರಡಿಸಿ ಆ ಯಹೂದ್ಯ ಕುಲವನ್ನು ಸಾಫ್ ಮಾಡಬೇಕನ್ನೋ ಯೋಚನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಸ್ತೇರಳ ಚಿಕ್ಕಪ್ಪ ಮೊರ್ದೆಕೈ ಅಂತ ಹೇಳಿರ್ತಾನೆ. ಆತನು ಯಹೂದ್ಯನೇ.
ಯಾಕಂತಂದ್ರೆ ಎಸ್ತೇರಳು ಯಹೂದ್ಯಳು ಅಂತಂದ್ಮೇಲೆ ಈ ಆಕೆ ಚಿಕ್ಕಪ್ಪ ಕೂಡ ಯಹೂದ್ಯನೇ ಇರ್ತಾನೆ. ಈ ಯಹೂದ್ಯರನ್ನು ಸಂಹಾರ ಮಾಡ್ತಕ್ಕಂಥ ಒಂದು ಆರ್ಡರಲ್ಲಿ ಆ ಪ್ರಾಂತ್ಯದಲ್ಲಿ ಹೊರಡಿದಾಗ ಅಲ್ಲಿ ಏನಾಗ್ತದಂತಂದ್ರೆ ಆ ಮೊರ್ದೆಕೈ ಎಸ್ತೇರನ ಚಿಕ್ಕಪ್ಪನಿಗೆ ಗುರ್ತಾಗ್ತದೆ. ಭಯ ಬೀಳ್ತಾನೆ, ಇನ್ನು ನಮ್ಮನ್ನ ಒಡೆದು ಸಾಯಿಸ್ತಾರೆ, ಇನ್ನು ನಮ್ಮನ್ನೆಲ್ಲ ಕೊಲ್ತಾರೆ. ಅದಕ್ಕಾಗಿ ನಾನು ಏನ್ ಮಾಡ್ಬೇಕಾಗಿದೆ, ನನ್ನ ಮಗಳು ಮಹಾರಾಣಿಯಾಗಿದ್ದಾಳಲ್ಲ, ಆ ರಾಣಿ ಹತ್ರ ನಾನು ಹೋಗ್ತೇನೆ. ಅಲ್ಲಿ ಹೋಗ್ತಾಳೆ, ಅಮ್ಮ ನೋಡು, ನಿನ್ನ ಕುಲದವ್ರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾರೆ, ನಿನ್ನ ಕುಲದವ್ರನ್ನೆಲ್ಲ ಕೊಲ್ತಾ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ರಾಜನಿಗೆ ಹೇಳಿ ನೀ ಏನ್ ಮಾಡಂತಂದ್ರೆ ಅದು ಆರ್ಡರ್ ఎందుకు ತೆಗ್ತಾರಮ್ಮ. ಅಲ್ಲಿ ರಾಜನ ಒಂದು ಕಠಿಣವಾಗಿರ್ತಕ್ಕಂಥ ರೂಲ್ಸ್ ಏನಾಗಿರ್ತದಂತಂದ್ರೆ, ರಾಜ ಕರೆಯದೆ ಯಾರಾದರೂ ಆತನ ಆಸ್ಥಾನಕ್ಕೆ ಹೋದ್ರೆ ಅವ್ರನ್ನ ನೇಣಿಗೆ ಹಾಕ್ಬಿಡ್ತಾನೆ. ಎಂತ ಪರಿಸ್ಥಿತಿ ನೋಡ್ರಿ. ಇಲ್ಲಿ ತಾನು ಪಟ್ಟದರ್ಶಿಯಾಗಿದ್ದಾಳೆ, ತನ್ನ ಜಾತಿಯ ತನ್ನ ಕುಲದವರೆಲ್ಲರನ್ನು ಸಂಹಾರ ಮಾಡ್ಲಿಕ್ಕೆ ಏನು ಹೊರಡಿಸಿದ್ದಾರೆ, ಆರ್ಡರ್ ಹೊರಡಿಸಿದ್ದಾರೆ. ಈಗ ರಾಜನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಆಕೆಗೆ. ಆಕೆ ಚಿಂತೆ ಮಾಡ್ತಾಳೆ, ಏನ್ ಮಾಡ್ಲಿ ನಾನು ಇವತ್ತು, ಹೆಂಗ್ ಮಾಡ್ಲಿ ನಾನು ಅಂತಂದಾಗ ತನ್ನ ಚಿಕ್ಕಪ್ಪನ ಮಾತು ಕೇಳಿ ಏನ್ ಮಾಡ್ತಾಳೆ ಅಂತಂದ್ರೆ, ಚಿಕ್ಕಪ್ಪ ನೀನು ಹಿಂಗೆ ಅಂತಿದ್ದೀನಿ, ನಾನು ಅಪ್ಪಿತಪ್ಪಿ ರಾಜನಿಗೆ ಹೇಳದೆ ಆತನ ಆಸ್ಥಾನಕ್ಕೆ ಹೋದ್ರೆ ಒಂದ್ ವೇಳೆ ನನ್ನನ್ನೇ ವಧೆ ಮಾಡಿಬಿಟ್ರೆ ಹಿಂಗೆ ಆಕೆ ಪ್ರಶ್ನೆ ಆಗಿರ್ತದೆ. ನೀನು ಹೋಗೋದಿಲ್ಲ ಅಂತಂದ್ರೆ ಇಲ್ಲಿ ಪೂರ ಈ ಏನಾಗಿರ್ತದೆ, ಯಹೂದ್ಯ ಕುಲನೇ ಪೂರ ಸಂಹಾರವಾಗ್ತದೆ. ಅದು ಹೆಂಗೆ, ಎರಡು ಇಕ್ಕಟ್ಟಿನಲ್ಲಿ ಸಿಕ್ಬಿದ್ದಿರ್ತಕ್ಕಂಥ ಮಾತು. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ಹೋಗು ನೀನು ಯಹೂದ್ಯರಿಗೆಲ್ಲರಿಗೆ ಹೇಳು, ನೀನು ಅವ್ರಿಗೆ ಉಪವಾಸ ಇರ್ಲಿಕ್ಕೆ ಹೇಳು, ಅವ್ರು ಗೋಣಿತಟ್ಟು ಹಚ್ಕೊಳ್ಳಿಕ್ಕೆ ಹೇಳು, ಬೂದಿಯನ್ನು ವರ್ಷಕೊಳ್ಳಿಕ್ಕೆ ಹೇಳು, ಅಂಗಾಲ ಹಚ್ಚಿ ದೇವರಿಗೆ ನೀವು ಪ್ರಾರ್ಥನೆ ಮಾಡ್ರಿ. ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡ್ತೇನೆ, ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡ್ತೇನೆ, ನೀವು ಕೂಡ ಮಾಡ್ರಿ ಅಂತೇಳಿ ಆಕೆ ಏನ್ ಮಾಡ್ತಾಳೆ, ಪ್ರಾರ್ಥನೆ ಮನವಿಗೆ ಇಡೀ ಎಲ್ಲ ಯಹೂದ್ಯರಿಗೆ ಆಕೆ ಹೇಳ್ತಾಳೆ. ಹೇಳಿದಂತಹ ಸಂದರ್ಭದಲ್ಲಿ ಕೊನೆಗೆ ಆಕೆ ಮನಸ್ಸಿನಲ್ಲಿ ಬರ್ತದೆ, ರಾಜ ನಾನು ಕೊಲ್ಲಿದ್ರು ಕೊಲ್ಲಲ್ಲಿ, ನೋಡೋಣ ಏನಾಗ್ತದಾಗ್ಲಿ ಅಂತೇಳಿ ಆಕೆ ಏನ್ ಮಾಡ್ತಾಳೆ, ಧೈರ್ಯ ಮಾಡಿ ರಾಜನ ಆಸ್ಥಾನಕ್ಕೆ ನುಗ್ತಾಳೆ. ನುಗ್ಗಿ ಅಲ್ಲಿ ರಾಜನ ಮುಂದೆ ಈ ರೀತಿಯಿಂದ ಹೇಳಿದಾಗ ಅಲ್ಲಿ ಏನಾಗ್ಬಿಡ್ತದಂತಂದ್ರೆ, ಆಕೆ ಹೋಗುವುದಕ್ಕಿಂತ ಮುಂಚೆ ದೇವರ ಒಂದು ವಾಕ್ಯ ನಾವು ಜ್ಞಾಪಕ ಮಾಡ್ಬೇಕೇನಂತಂದ್ರೆ, ಆ ರಾಜನೇ ಬೇರೆ ಕುಲದವನು, ಈ ಎಸ್ತೇರಳೇ ಬೇರೆ ಕುಲದವಳು. ಈ ಒಂದು ಬರ್ತಕ್ಕಂಥ ಸನ್ನಿವೇಶದಲ್ಲಿ ದೇವರು ಆಕೆಗೆ ಪಟ್ಟದ ರಾಣಿಯನ್ನಾಗಿ ಮಾಡಿರ್ತಕ್ಕಂಥ ಉದ್ದೇಶ ಯಾಕಾಗಿರ್ಬೇಕು ಅಂತಂದಾಗ ಅದು ದೇವರ ಉದ್ದೇಶವಾಗಿರ್ತದೆ. ಯಾಕಂತಂದ್ರೆ ಮುಂದೆ ನಿನ್ನ ಜಾತಿಯ ಎಲ್ಲ ಜನಾಂಗವನ್ನು ಏನ್ ಮಾಡ್ತೇವೆ, ಸಂಹಾರ ಮಾಡ್ತೇವೆ ಅಂತಕ್ಕಂಥ ಆ ಒಂದು ಸನ್ನಿವೇಶ ಬರ್ತಕ್ಕಂಥ ಸಂದರ್ಭದಲ್ಲಿ ಪಟ್ಟದ ರಾಣಿಯಾಗಿರ್ತಕ್ಕಂಥ ನೀನು ರಾಜನಿಗೆ ಹೇಳಿ ಆ ಒಂದು ಸಂಹಾರ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬಹುದು ಅಂತಕ್ಕಂಥ ಉದ್ದೇಶ ದೇವರಿಗೆ ಇದ್ದದ ಕಾರಣ ಆಕೆಯನ್ನು ಪಟ್ಟದ ಅರಸಿಯನ್ನಾಗಿ ಮಾಡಿದನು ಅಂತ ಹೇಳಿ ಸಮಯಕ್ಕನುಸಾರವಾಗಿ ಇವತ್ತಿನ ದಿವಸದಲ್ಲಿ ಕೂಡ ಪ್ರಿಯರೇ, ದೇವರು ನಮ್ಮನ್ನು ಒಂದೊಂದು ರೀತಿಯ ಒಂದೊಂದು ಅಂತಸ್ತಿನಲ್ಲಿ ಜೀವಿಸುವುದಕ್ಕೆ ಮಾಡಿದ್ದಾನೆ. ಕೆಲವರು ಹಣವನ್ನು ಹೊಂದಿದ್ದಾರೆ, ಕೆಲವರು ಹಣವನ್ನು ಹೊಂದಿಲ್ಲ, ಕೆಲವರು ಭೂಮಿಯನ್ನು ಹೊಂದಿದ್ದಾರೆ, ಕೆಲವರು ಭೂಮಿಯನ್ನು ಹೊಂದಿಲ್ಲ, ಕೆಲವರು ಇನ್ನೊಬ್ಬರಿಗೆ ಸಾಲ ಕೊಡ್ತಾರೆ, ಇನ್ನೊಬ್ಬರು ತೆಗೆದುಕೊಳ್ತಾರೆ. ಯಾವ್ಯಾವ ಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತೇವೆ ಅದನ್ನು ಯೋಚನೆ ಮಾಡಬೇಕು ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಹೇಳ್ತದೆ ಏನಂತಂದ್ರೆ, ಎಸ್ತೇರನ ಪುಸ್ತಕದಲ್ಲಿ 4:14 ವಚನ ಓದೋಣ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಯೂ ಉಂಟಾದವು, ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಸಂದರ್ಭಕ್ಕಾಗಿಯೇ ಪಟ್ಟಣಕ್ಕೆ ಬಂದಿರಬಹುದು. ಗೊತ್ತಾಗ್ತದೆ, ಅರ್ಥ ಆಗ್ತದಲ್ಲ ನಮಗೆ. ದೇವರು ನನಗೆ ಅಂತ ಒಂದು ಸವಲತ್ತು ಕೊಟ್ಟಿದ್ದಾನೆ, ದೇವರು ನಿನಗೆ ಒಂದು ಅನುಕೂಲ ಕೊಟ್ಟಿದ್ದಾನೆ ಅಂತಂದ್ರೆ ಅದನ್ನು ನೀನು ಮುಚ್ಚಿಟ್ಕೊಂಡು ತಿಂತಕ್ಕಂಥದ್ದಕ್ಕಲ್ಲ ನಾನು ಕೊಟ್ಟಿರ್ತಕ್ಕಂಥ. ನಿನ್ನ ಧಾರಾಳತೆಯನ್ನು ನಾನು ನೋಡಬೇಕಾಗಿದೆ, ನಿನ್ನ ಮುಖಾಂತರವಾಗಿ ಸಮಾಜಕ್ಕೆ ಸಹಾಯವಾಗಬೇಕಾಗಿದೆ. ಅದನ್ನೆಲ್ಲ ಏನು ಯೋಚನೆ ಮಾಡೋದಿಲ್ರಿ. ನಾನು 40 ಚೀಲ ಮನೆಯಲ್ಲಿ ಬೆಳೆದಕ್ಕಿಂತ ಅದನ್ನ ದಿನ ನೋಡ್ತಾ ನಾನು ಬರೀ ಎಂಜಾಯ್ ಮಾಡ್ತೇನೆ. ಸಾವುಕಾರನಂಗೆ ಬೀಳ್ತಿದ್ದೀನಿ ಬೆಂಕಿ ಕೊಂಡದಲ್ಲಿ. ನಿಜವಾಗಿರ್ತಕ್ಕಂಥ ಮಾತು ಸತ್ಯವೇದ ನಮಗೆ ಸಾರಿ ಹೇಳ್ತಾ ಇದೆ. ಅದಕ್ಕೆ ನಾವು ತಿಳಿದುಕೊಳ್ಬೇಕು ಏನಂತಂದ್ರೆ, ಇನ್ನೂ ಒಂದು ವಾಕ್ಯದಲ್ಲಿ ಯಾವ ರೀತಿಯಿಂದ ಹೇಳಿದೆ ಅಂತಂದ್ರೆ, ಅಂತಸ್ತಿನ ಮೇಲೆ ಅಂತಸ್ತು ಮನೆ ಕಟ್ಕೊಂಡ್ಬಿಡ್ತೀರಿ, ಚೀಲದ ಮೇಲೆ ಚೀಲ ನೀವು ಹೊಡ್ಕೊಂಡ್ಬಿಡ್ತೀರಿ, ನಿಮ್ಮ ಜೀವನ ಮಾತ್ರ ನೀವು ಕಾಯ್ಕೊಂಡ್ಬಿಡ್ತೀರಿ. ಅದನ್ನೆಲ್ಲ ನಿನ್ಸಲೋ ಕೊಟ್ಟಿಲ್ಲಪ್ಪ ಅಂತ ಹೇಳ್ತಾನೆ ದೇವರು. ಹಳೆ ಒಡಂಬಡಿಕೆಯಲ್ಲಿದೆ, ಅದನ್ನೆಲ್ಲ ನಿನ್ಸಲೋ ಕೊಟ್ಟಿಲ್ಲ. ನಿನಗೆ ಕೊಟ್ಟು ನಾನು ಪರೀಕ್ಷೆ ಮಾಡ್ತಾ ಇದ್ದೇನೆ, ನಿನಗೆ ಪ್ರೀತಿ ಕರುಣೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದೇನೆ, ಮನ ಕರಗ್ತಕ್ಕಂಥ ಹೃದಯವನ್ನು ನಾನು ಕೊಟ್ಟಿದ್ದೇನೆ. ಮನೆಗೆ ಬಂದ ಭಿಕ್ಷಕ್ಕೆ ನಾನು ಮುಂದೆ ಹೋಗು ಅಂತ ಹೇಳಿ ಹೇಳ್ತಕ್ಕಂಥ ಜನಕ್ಕೆ
ಯಾವಾಗ ನೋಡ್ರಿ ನಮ್ಮ ಚಿಕ್ಕವನಿರುವಾಗ ಭಾಳ ಹೇಳ್ತಿದ್ರು, ನಮ್ಮ ಮನೆಗೆ ಹೇಳ್ತಿದ್ರು. ಅವಾಗೆಲ್ಲ ಭಾಳ ಬೇಡ್ತಿನವ್ರು ಭಾಳ ಜನ ಭಾಳ ಸಂತೋಷ ಗಂಟೆ ಹೊಡ್ಕೊಂಡು ಬರ್ತಿದ್ರು. ಅವ್ರು ಶಂಕ ಹೋಗ್ತಿದ್ರು ಮನೆ ಮುಂದೆ. ಶಂಕ ಹೋಗ್ತಾರಂತಂದ್ರೆ ಈಗ ಗೊತ್ತಾಯ್ತು ಇವ್ರು ಭಿಕ್ಷಕ್ಕೆ ಬಂದಾರ ಅಂತೇಳಿ. ಕೈ ಕಾಲಿಲ್ಲ ಅಂತ ಒಳಗಿಂದೇ ಹೋದ್ರದು. ಕೈ ಕಾಲಿ ಇರೋದಿಲ್ಲ ಪಾಪ ಅವರಿಗೆ. ಎದಕ್ಕೆ ಖಾಲಿ ಇರೋದಿಲ್ಲ? ಹುಂಡಕ್ಕೆ ಖಾಲಿ ಇರೋದಿಲ್ಲ ಅಂತ ಎಂದೂ ಅನ್ನಂಗಿಲ್ಲ. ದಾನ ಕೊಡ್ಬೇಕಂದ್ರೆ ಕೈ ಖಾಲಿ ಇರೋದಿಲ್ಲ. ಹೌದಲ್ಲ? ಮತ್ತೆ ಇನ್ನು ಕೆಲವ್ರು ಹೇಳ್ತಾರೆ ಕೂಸಿಗೆ ಹಾಲು ಕುಡಿಸ್ಲಕತ್ತೀನಿ ಮುಂದಕ್ಕೆ ಹೋಗು. ನ್ಯಾವ ನೋಡ್ರಿ, ನಮ್ಮ ಜೀವಿತದಲ್ಲಿ ಎಂಥ ನ್ಯಾವಗಳು ಬರ್ತದೆ. ದೇವ್ರು ನಿಮ್ಗೆ ಅದೆಲ್ಲ ಕೊಡಲಿಲ್ಲ, ಯಾಕೆ ಕೊಟ್ಟಿದ್ದಾನೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ನೀನು ತಿಂತಕ್ಕಂಥದ್ದು ಒಂದು ರೊಟ್ಟಿ, ಉಣ್ತಕ್ಕಂಥದ್ದು 2 ತುತ್ತು ಅನ್ನ, ನೀನು ಡಿಗ್ಗಿಗಟ್ಟಲೆ ಜೋಳ ಬೆಳೆದಿದೆಯಾ, ಡಿಗ್ಗಿಗಟ್ಟಲೆ ದವಸ ಧಾನ್ಯಗಳನ್ನ ಬೆಳೆದಿದೆಯಾ, ಕಟ್ಟಿನ ಮೇಲೆ ಕಟ್ಟು ನಿನ್ನ ಮನೆಯಲ್ಲಿ ದುಡ್ಡು ಇಟ್ಟಿದೆಯಾ, ಅದನ್ನೆಲ್ಲ ನಿನ್ನ ಸೌಭಾಗ್ಯಕ್ಕಂತೇಳಿ ನೀನು ತಿಳಿದಿದ್ದೀಯಾ. ಆದರೆ ಅದು ಸರ್ವತಾ ತಪ್ಪು. ಸೌಕರ್ಣಿಗೆ ಹೊಂದತಕ್ಕಂಥದ್ದು ಅದು. ಲಾಜರ್ನ ಮುಖಾಂತರವಾಗಿ ಒಂದು ಹನಿ ನೀರು ನನ್ನ ನಾಲಿಗೆ ನೆಕ್ಸುವಂತ ಪರಿಸ್ಥಿತಿ ಬರ್ತದಲ್ಲ, ಅದು ಡೆಫಿನೆಟ್ ಕಾಯ್ದಿರ್ತದೆ. ಪ್ರಿಯರೇ, ಕ್ರೈಸ್ತರಾಗಿರ್ತಕ್ಕಂಥ ನಾವು ಇವತ್ತಿನ ದಿವಸದಲ್ಲಿ ತಿಳಿದುಕೊಳ್ಬೇಕಾಗಿದೆ. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಅಂತಸ್ತು, ಕ್ರೈಸ್ತರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನಾವು ಬಹಳ ಗುಣಗಾನ ಮಾಡಬೇಕಾಗಿದೆ. ಆದರೆ ನಾನು ಹೆಂಗಿದ್ದೀನೋ ಗೊತ್ತಿಲ್ಲ, ನೀವು ಹೆಂಗಿದ್ದೀರೋ ಗೊತ್ತಿಲ್ಲ. ಆದುದರಿಂದ ಯಾವಾಗಲೂ ಎಚ್ಚರವಾಗಿರಿ. ಸತ್ಯವೇದ ಹೇಳ್ತದೆ ಏನಂತಂದ್ರೆ, ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ನೀವು ಅದನ್ನು ಮಾಡದೇ ಇದ್ದೀರಿ ಅಂತಂದ್ರೆ ನೀವು ಪಾಪಕ್ಕೊಳಗಾಗ್ತೀರಿ. ಒಬ್ಬರ ಕಷ್ಟದ ಕೂಗು ನಿನ್ನ ಕಿವಿಗೆ ಬೀಳ್ತದೆ ಅಂತಂದ್ರೆ ಅದನ್ನು ಕೇಳಿ ನೀನು ಸುಮ್ಮನೆ ಇರ್ತಿದ್ದೆಪ್ಪ ಅಂತಂದ್ರೆ ನೀನು ಪಾಪಕ್ಕೊಳಗಾಗ್ತೀರಿ. ಇನ್ನೊಬ್ಬನ ಹಣದ ಅವಶ್ಯಕತೆಗೆ ನಿನ್ನನ್ನು ಅಂಗಾಲ ಹಚ್ಚಿ ಬೇಡ್ತಕ್ಕಂಥ ಸಂದರ್ಭದಲ್ಲಿ ನೀನು ಇಲ್ಲ ಅಂತೇಳಿ ಸ್ವಲ್ಪ ಆದರೂ ನಿನ್ನ ಮನ ಕರಗದೆ ಹೋದರೆ ನಿನ್ನ ಪರಿಸ್ಥಿತಿ ಆ ಒಂದು ಸಾಹುಕಾರನ ಸ್ಥಿತಿಗೆ ಬಂದು ಹೋಗ್ತದೆ. ಯಾವಾಗಲೂ ಯೋಚನೆ ಮಾಡಬೇಕಾಗಿದೆ. ಅನ್ಯರಿಗೆ ಹೇಳ್ತಕ್ಕಂಥದ್ದು ಬೇಡ. ಮನೆ ಮೇಲೆ ಮನೆ ಅಂತಸ್ತು ಕಟ್ತಾರೆ, ಕಾರಿನ ಮೇಲೆ ಕಾರ್ ತಗೊಳ್ತಾರೆ. ಇನ್ನು ಅನೇಕರು ತಮ್ಮ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಮಾಡಿಕೊಳ್ತಾರೆ. ಆದರೆ ಬಡವರಿಗಾಗಿ, ನಿನ್ನ ಜೊತೆಯಲ್ಲಿ ಇರ್ತಕ್ಕಂಥವರಿಗಾಗಿ, ನಿನ್ನ ನೆರೆಹೊರೆಯಲ್ಲಿ ಇರ್ತಕ್ಕಂಥವರಿಗಾಗಲಿ ನೀನೆಂದೂ ಪ್ರೀತಿ ಮಾಡಲಿಲ್ಲ, ನೀನೆಂದೂ ಕನಿಕರ ಪಡಲಿಲ್ಲ, ನೀನೆಂದೂ ಸಹಾಯ ಮಾಡಲಿಲ್ಲ. ಇಡೀ ಜೀವನದಲ್ಲಿ ನನ್ನನ್ನು ಹಿಡ್ಕೊಂಡ ಬರೀ ನಿಮಗೆ ಅಂತ ನಾನು ತಿಳ್ಕೊಳ್ಳೋಕೆ ಹೋಗ್ಬೇಡ್ರೆ. ಸತ್ಯವೇದದಲ್ಲಿ ಇರ್ತಕ್ಕಂಥ ಸಾರ ಮಾತ್ರ ನಾನು ಹೇಳಿದ್ದೆ. ಪಾಲಿಸ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅದು ನಿಮ್ಮ ಕಡೆಗೆ ಬಿಟ್ಟಿರ್ತಕ್ಕಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ಅಣಿಯಾಗು. ಜೈ